ಎಲ್ಲರೂ ಕೇಳ್ತಾರೆ ಸೈಡ್ ಸಿ ಯಾವ್ದಾದ್ರು ಇದೆಯಾ ಅಂತ, ಅದಕ್ಕೆ ಅವ್ರಿಗೆ ನಾವು ಯಾವಾಗಲೂ ಸೈಡ್ ಸಿ ಬಿಟ್ಬಿಡಿದ್ವಿ. ಸೈಡ್ ಸಿ ಡೆಫಿನೆಟ್ಲಿ ಇಲ್ಲ. ಐ ಆಮ್ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಹೇಮಂತ್. ಇಟ್ ಮೀನ್ಸ್ ದ ವರ್ಲ್ಡ್ ಟು ಮೀ. ನಾನು ಸಪ್ತ ಮಾಡಿದ್ದಕ್ಕೇನೆ ಈ ತಂಡ ನನ್ನನ್ನು ನೋಡಿದ್ದು, ಈ ಸಿನಿಮಾ ನನಗೆ ಸಿಕ್ಕಿದ್ದು. ಸೊ ಇದು ನನ್ನ ಫಸ್ಟ್ ತಮಿಳ್ ಸಿನಿಮಾ ಆಗಿದ್ದಕ್ಕೆ ಕಾರಣನೇ ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಬಿ. ಅದಕ್ಕೆ ನಾನು ಜೀವನ ಪೂರ್ತಿ ಹೇಮಂತಿಗೆ ರೆಡಿಯಾಗಿರ್ತೀನಿ. ಆ್ಯಂಡ್ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ನಾನು ನನ್ನ ಫಸ್ಟ್ ಸಿನಿಮಾ ತಮಿಳಲ್ಲಿ ರಿಲೀಸ್ ಆಗ್ತಿದೆ, ಪ್ಲೀಸ್ ನಂಗೆ ಗೆದ್ದಾಗಿ ಬರ್ತೀರಾ ಅಂತ ಕೇಳಿದ ತಕ್ಷಣ ಇಲ್ಲ ಅದು ಇದು ಏನು ಹೇಳದೆ ಬಂದ್ರು. ನನಗೆ ಅದಕ್ಕಿಂತ ಖುಷಿ ಇನ್ನೇನು ಇಲ್ಲ. So thank you so much for coming. It means so much. You'll enjoy the film for sure, and I'll make you a little proud also. Pretty sure that will happen. Thank you Hemant sir, and let's start talking. ಎಲ್ಲರಿಗೂ ನಮಸ್ಕಾರ. Thank you so much for gracing this occasion. ನಮ್ಮೆಲ್ಲರಿಗೂ ತುಂಬಾ ಖುಷಿ ನೀವೆಲ್ಲರೂ ಬಂದಿರೋದು. ಎಷ್ಟು ಜನ ನೋಡಕ್ ಖುಷಿ ಆಗುತ್ತೆ. ಅಂಡ್ ಧನಂಜಯ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಮ್ಗೆ ಇವ್ರು ಕೇಳಿದ್ರು ಕನ್ನಡದಲ್ಲಿ ಯಾರನ್ನ ಕರೆದ್ರೆ ನಿಮ್ಮ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ, ನಮ್ಮ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ಅಂತ. ನಾನು ಹೇಳಿದೆ there is one common man who connects with everybody, and that is our ಧನಂಜಯ್. ಡಾಲಿ ಧನಂಜಯ್, ನೀವು ಮಾಡಿರೋ ಪಾತ್ರಗಳು, ನಿಮ್ಮ ಫಿಲ್ಮೋಗ್ರಫಿ ನಮಗೆ ತುಂಬಾ ತುಂಬಾ ಖುಷಿ ಕೊಡುತ್ತೆ. ಅದಕ್ಕೆ ಸಿದ್ಧಾರ್ಥ ಅವರು ಅದೇ ತರ. ಸೊ ನೀವು ಬಂದ್ರೆ ಅದಕ್ಕೆ ಸಮವಾಗಿರ್ಬೋದೇನೋ ಅಂತ ನಿಮ್ಮನ್ನು ಕರ್ತಿರೋದಕ್ಕೆ ನಮಗೆ ತುಂಬಾ ಖುಷಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ದಿ ಒಕೇಶನ್. ಆ್ಯಂಡ್ ಸಿನಿಮಾ ಬಗ್ಗೆ ಬಂದರೆ 3 BHK ಮೊನ್ನೆ ತಾನೇ ನಮಗೆ ಸೆನ್ಸಾರ್ ಇಂದ ಯು ಸರ್ಟಿಫಿಕೇಟ್ ಬಂದಿದೆ. ಇಟ್ಸ್ ಅ ಕ್ಲೀನ್ ಯು. ಚಿಕ್ಕ ಮಕ್ಕಳಿಂದ ಎಲ್ಲ ವಯಸ್ಸಿನವರು ಕುಟುಂಬ ಸಮೇತ ಹೋಗಿ ಥಿಯೇಟರ್ನಲ್ಲಿ ನೋಡ್ಬೋದು. ಆ್ಯಂಡ್ ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ, ತುಂಬ ಹ್ಯಾಪಿ ಮೂಮೆಂಟ್ಸ್ ಕೊಡುವಂಥ ಸಿನಿಮಾ. ಥಿಯೇಟರಿಂದ ಹೊರಗೆ ಹೋಗ್ಬೇಕಾದ್ರೆ ನೀವೆಲ್ಲರೂ ಖಂಡಿತವಾಗ್ಲೂ ಒಂದು ಹೋಪ್, ಒಂದು ಹುಮ್ಮಸ್ಸು, ಒಂದು ಜೋಶಿಂದ ಹೊರಗೆ ಹೋಗಿ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಡಿಪ್ರೆಷನ್ ಇಲ್ಲ, ಡಿಮೋಟಿವೇಟೆಡ್ ಆಗಿದ್ರೆ ನನ್ನ ಲೈಫಲ್ಲಿ ನಾನು ಮಾಡ್ತೀನಿ ಅಂತ ಏನಾದರೂ ಒಂದು ಸಾಧಿಸ್ತೀನಿ ಅಂತಾನೆ ಹೊರಗೆ ಹೋಗ್ತೀರಾ. ಸೊ ಅಂಥ ಒಂದು ಸಿನಿಮಾ 3 BHK. ನಮ್ಮ ಕುಟುಂಬ ಇಲ್ಲಿ ಕೂತಿದೆ. ಸಿದ್ಧಾರ್ಥ್ ಅವರು, ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ನಾನು ಗೊತ್ತಿಲ್ಲ, ನನ್ನ ಭಾಷೆ ಗೊತ್ತಿರಲಿಲ್ಲ, ಆದ್ರೂ ನನ್ನ ಕೆಲಸಗಳನ್ನ ಇಡೀ ತಮಿಳ್ನಾಡಲ್ಲಿ ಯಾರ್ಯಾರು ಸಿಕ್ಕಿದಾರೋ ಅವ್ರೆಲ್ರಿಗೂ ಹೇಳ್ಬಿಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸೋ ಕೈಂಡ್. ಆ್ಯಂಡ್ ಶರತ್ ಸರ್, ದೇವ್ಯಾನಿ ಮ್ಯಾಮ್, ಲೆಜೆಂಡ್ ಕಪಲ್. ಸೊ ಎಷ್ಟು ಕನ್ನಡ ಸಿನಿಮಾಗಳನ್ನ ಮಾಡಿದ್ದೀರಾ. ನೀವು ಕೂಡ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅವರ ಪ್ರೇಮೋತ್ಸವ ಸಿನಿಮಾದಲ್ಲಿ ನಮ್ಮ ದೇವ್ಯಾನಿ ಮ್ಯಾಮ್ ನಟಿಸಿದ್ರು. ಸೊ ಅದಾದ್ಮೇಲೆ ಮತ್ತೆ ನಮ್ಮ ಸ್ಟೇಜ್ ಮೇಲೆ ಈಗ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು, ಅಂಡ್ ಇಟ್ಸ್ ಅ ಪ್ಲೆಜರ್ ಟು ಹ್ಯಾವ್ ಯು. ಅಂಡ್ ನಮ್ಮ ಬೆಂಗಳೂರು. ಆ್ಯಂಡ್ ನೀತಾ ಇಸ್ ಅನ್ ಅಮೇಸಿಂಗ್ ಆಕ್ಟರ್. ನೀವೆಲ್ಲರೂ ಗುಡ್ ನೈಟ್ ಅಂತ ಒಂದು ಸಿನಿಮಾ OTT ಇದೆ, ಎಲ್ಲ ಭಾಷೆಗೂ ಅದು ದಬಾಗಿದೆ. ಅವ್ರ ನಟನೆ ನೀವು ನೋಡಬೇಕು. ಸೊ ಅಂಥ ಒಂದು ನಟಿ ಜೊತೆ ನನಗೆ ನಟನೆ ಮಾಡೋದು ಸಿಕ್ಕಿದ್ದು ನನಗೊಂದು ಭಾಗ್ಯ. ಸೊ ಥ್ಯಾಂಕ್ ಯು ಸೋ ಮಚ್ ನೀತಾ, ಇಟ್ ವಾಸ್ ಅ ಪ್ಲೆಜರ್. ಆ್ಯಂಡ್ ಈ ಸಿನಿಮಾನ, ನಮ್ಮ ಸೈಡ್ ಬಿ ಸಿನಿಮಾನ ನೋಡಿ ಮೆಚ್ಚುಗೆ ಪಟ್ಟ ಅರುಣ್ ಮಿಶ್ರಾ ಅವರು ನನ್ನನ್ನು ಕರೆದು ಈ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಶ್ರೀ ಗಣೇಶ್ ಅವರು ಕೂಡ ನನ್ನ ಡೈರೆಕ್ಟರ್. ಪ್ರತಿಯೊಂದು ವಿಷಯದಲ್ಲೂ ತಿದ್ದಿ ಹೀಗೆ ಬೇಕು ನನಗೆ ಪಾತ್ರ ಅಂತ ಹೇಳಿ ನನ್ನ ಕೈಯಲ್ಲಿ ನಟನೆ ಮಾಡಿಸ್ಕೊಂಡಿದ್ದಾರೆ. ಐ ಹೋಪ್ ಐ ಡನ್ ಅ ಡೀಸೆಂಟ್ ಜಾಬ್. ನೀವೆಲ್ಲರೂ ತುಂಬ ಖುಷಿ ಪಡ್ತೀರಾ. ಅಮೃತ್ ರಾಮರಾವ್ ಅವ್ರ ಮ್ಯೂಸಿಕ್ ತುಂಬ ನಿಮ್ಗೆ ಇಷ್ಟ ಆಗುತ್ತೆ. ಅವ್ರ ಅಮೇಝಿಂಗ್ ಸಾಂಗ್ಸ್ ನಿಮಗೆ ಕೇಳಕ್ಕೆ ಸಿಗತ್ತೆ. ಸೊ ಎಸ್, ಯು ಜಸ್ಟ್ ವೆಲ್ಕಮ್. ಬೇಗ ಜುಲೈ 4ನೇ ತಾರೀಕು ಎಲ್ಲ ಒಂದು ಸಿನಿಮಾ ನೋಡಿ. ಖಂಡಿತ ನಾವು ಸುಳ್ಳು ಹೇಳ್ತಾ ಇಲ್ಲ. ಏನಾದರೂ ಸುಳ್ಳು ಹೇಳಿದ್ರೆ ಅದಾದ್ಮೇಲೆ ಯು ಕ್ಯಾನ್ ಟೇಕ್ ಚಾರ್ಜ್ ಆಫ್ ಅಸ್. Thank you. Oh my God, Chaitra, I love this energy. Like the stage is shaking. I can just imagine her energy on the set. With that, everyone over here, they've been asking me to ask you, with or 3 BHK. ನಾನು ಒಂದಷ್ಟು ಸಿನಿಮಾ, ಕೆಲವೇ ಸಿನಿಮಾಗಳನ್ನ ಮಾಡಿರೋದು. ಅದರಲ್ಲಿ ನನಗೆ ತುಂಬ ಹತ್ತಿರ ರೈಟ್ ಆರ್ಟಿಕಲ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ಆರ್ಟಿಕಲ್ ಅಲ್ಲಿ ಒಂದರಲ್ಲಿ ಸೈಟಿಗೆ ವೀಡ್ ಇಟ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ 3 BHK ಇಟ್ಕೊಂಡಿದ್ದೀನಿ. ಸೊ ಎರಡು ನನ್ನ ಹಾಟಿಗೆ ತುಂಬ ಖುಷಿ. ಆದರೆ 1% ಜಾಸ್ತಿ ಸೈಡ್ ಮೇಲೆ. Well, I've heard you sing really well. So I'm going to give you a singing mic. I'm going to take this back. So everybody, come on, let's give it up for Chaitra. Any song, any song. ನಮ್ಮ ಸಿನಿಮಾಗೋಸ್ಕರ ಬಂದಿರೋದ್ರಿಂದ ನಾವು ನಮ್ಮ ಸಿನಿಮಾ ಹಾಡೇ ಹಾಡ್ತೀವಿ. Go for it. ಕಡಲನ್ನು ಲಿರಿಕ್ಸ್ ಗೊತ್ತಾಗಿದೆ, ಬಟ್ ಕಡಲನ್ನು ಹಾಡ್ತೀವಿ. ಕಡಲನ್ನು ಕಾಣು ಹೊರಟಿರೋ ಕರಗೋ ಕರಗೋ ಮುಗಿಲೇ
ಮೊದಲನು ಕಿರಣ ಕೇಳಿದೆ ನಾನು ಜೊತೆಗೆ ಬರಲೇ ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ನಾಲೆದಾಡುತ್ತಾ ನಾವೇ ಕಂಡ ಕನಸು ಅಗಲೇ ಅದಕ್ಕೆ ನಿನ್ನ ಹೆಸರ ಇಡಲೇ ಆ ಹೆಸರನ್ನು ಯಾಕೋ ಮರೆತೇ